ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೆ. ಬೆಳಗ್ಗೆ ಈಗ ಹಸ್ಬೆಂಡ್ಗೆ ಎಲ್ಲನೂ ರೆಡಿ ಮಾಡಿಕೊಟ್ಟು ಅವನ್ನ ಕಳಿಸಿ, ಪಾಪು ಇವತ್ತು ಮನೇಲೇ ಇದ್ದ. ಅವನಿಗೆ ತಿಂಡಿ ಮಾಡಿಕೊಟ್ಟು ತಿಂಡಿ ತಿನ್ನಿಸಿ ನಾನು ಕೂಡ ಪೂಜೆ ಎಲ್ಲ ಮಾಡಿ ಅವನಿಗೂ ತಿಂಡಿ ಹಾಕ್ಕೊಟ್ಟೆ. ಸ್ವಲ್ಪ ಅವನು ಮೊದಲು ಕೂಡ ಸ್ವಲ್ಪ ತಿಂದಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊಟ್ಟಿದ್ದೆ ನನ್ನ ಜೊತೆ ತಿನ್ನಲಿ ಅಂತ ಹೇಳಿ. ತಿಂಡಿ ಎಲ್ಲ ಮುಗಿಸಿ ಇನ್ನು ಒಂದು 12 ಗಂಟೆ ಹಾಗೆ ಮಿಲ್ಕ್ ಶೇಕ್ ಮಾಡಿಕೊಂಡೆ. ಅವ್ನು ಮನೇಲಿ ಇದ್ದ ದಿನಕ್ಕೆ ಮಾತ್ರ ಮಾಡ್ತಿದ್ದೆ ಫ್ರೆಂಡ್ಸ್. ಇದನ್ನು ಅವನು ಸ್ಕೂಲಲ್ಲಿ ಸುಮಾರು ಸಮ್ಮರ್ ಹಾಲಿಡೇಸಲ್ಲೆಲ್ಲ ಮಾಡಿಕೊಡ್ತಿದ್ದೆ. ಬಟ್ ಇವಾಗ ನಿಲ್ಲಿಸ್ಬಿಟ್ಟಿದ್ದೀನಿ. ಅವನು ಅಷ್ಟು ಇಷ್ಟಪಟ್ಕೊಂಡು ಕುಡಿತಿರ್ಲಿಲ್ಲ ಒಂದು. ಮತ್ತು ಇನ್ನೊಂದು ಏನು ಅಂದರೆ, ಇವಾಗ ಸಮ್ಮರ್ ಹಾಲಿಡೇ ಇದ್ದಾಗ ಅವನಿಗೆ ಮಧ್ಯಾಹ್ನ ಹೊತ್ತು ಕೊಟ್ಬಿಡ್ತಿದ್ದೆ ಇದನ್ನ. ತಿಂಡಿ ಆದಮೇಲೆ ಒಂದು 11:30 12 ಗಂಟೆ ಅನ್ನೋ ಟೈಮಲ್ಲಿ ಕೊಡ್ತಿದ್ದೆ. ಇವಾಗ ಎಲ್ಲಿ ಸಿಗಲ್ವಲ್ಲ ಅವನು, ಅದಕ್ಕೇ ಆಲ್ಮೋಸ್ಟ್ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ನೆನೆಸಿರೋ ಅಂಥದ್ದು ಡ್ರೈ ಫ್ರೂಟ್ಸ್ನ ಕೊಡ್ತೀನಿ. ಇನ್ನೂ ಅಲ್ಲಿ ಸ್ವಲ್ಪ ಸಾಮಾನು ಬೇಕಿತ್ತು ಮನೆಗೆ ಅಂತ ಸಾಮಾನು ತಗೊಂಡು ಬಂದಿದ್ದೆ. ಅದರಲ್ಲಿ ಸ್ಪಾಂಜ್ ತೋರಿಸ್ತಿದ್ದೆ ನಿಮಗೆ. ಹಾಗೆಯೇ ಇವಾಗ ಡೈಲಿ ಬೇಸಿಸ್ ಮೇಲೆ ನಾನು ಡೈಲಿ ಅಂತಲ್ಲ, ಆಲ್ಟರ್ನೇಟಿವ್ ಡೇಸಲ್ಲಿ ರಾಗಿ ಗಂಜಿನ ಮಾಡ್ಕೊತೀನಿ. ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೆ. ಮಧ್ಯಾಹ್ನ ಊಟಕ್ಕೆ ಅದೇ ಆಗುತ್ತೆ ಅಂತ ಹೇಳಿ ಮೊಳಕೆ ಕಾಳೆಲ್ಲ ಕಟ್ಟಿಟ್ಟು ಇನ್ನೂ ಅವತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಶನಿವಾರ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಇದು ಭಾನುವಾರದ ವಿಡಿಯೋ. ಭಾನುವಾರ ಬೆಳಗ್ಗೆನೇ ಎದ್ದು ಎಗ್ ಗ್ರೇವಿ ಮಾಡೋಣ ಅಂತ ಹೇಳಿ ಎಗ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಅದಕ್ಕೇನಿಲ್ಲ, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಬೇಕು. ಅದಕ್ಕೆ ಗೋಡಂಬಿನೇ ಸೇರಿಸ್ಕೊಬೇಕು ನೀವು. ಇದಕ್ಕೆ ಮೆಣಸಿಕಾಯಿ ಅಂದರೆ ನಿಮಗೆ ಗ್ರೀನ್ ಚಿಲ್ಲಿ ಫ್ಲೇವರ್ ಬೇಕು ಅಂದರೆ ಮೆಣಸಿಕಾಯಿ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಖಾರದ ಪುಡಿ ಅಥವಾ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಬೋದು. ನಾನಿಲ್ಲಿ ಮೆಣಸಿನ್ಕಾಯಿನೇ ಸೇರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ. ಕಂಪ್ಲೀಟ್ ರೆಸಿಪಿನ ಒಂದು ಶಾರ್ಟ್ಸ್ ಮಾಡಿ ಕೂಡ ಹಾಕ್ತೀನಿ. ಇದರಲ್ಲಿ ಸಿಂಪಲಾಗಿ ತೋರಿಸಿದ್ದೀನಿ ನಾನು. ಅದಕ್ಕೆ ಏನು ಅಂದರೆ ಎಗ್ನ ಬಾಯ್ಲ್ ಮಾಡ್ಕೊಬೇಕು, ಅಂದರೆ ಬೇಯಿಸ್ಕೊಂಬಿಡ್ಬೇಕು. ಮೊದಲೇ ಬೇಯ್ಲಿಕ್ಕೆ ಇಡಬೇಕಿತ್ತು, ನಾನು ಅದೆಲ್ಲ ರುಬ್ಬೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಮರ್ತೋಗಿತ್ತು ನನಗೆ ಬೇಯ್ಲಿಕ್ಕೆ ಇಡೋದು. ಅದಕ್ಕೆ ಇವಾಗ ಇಡ್ತಾಯಿದ್ದೀನಿ ನೋಡಿ. ಇದ್ರಲ್ಲಿ ಸ್ವಲ್ಪ ಒಂದು ಎಗ್ ಜಾಸ್ತಿ ಇದ್ರೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೇ ಏನು ಮಾಡಿದೆ, ನಾನು ಸ್ವಲ್ಪ ಜಾಸ್ತಿನೇ ಇಟ್ಟೆ. ತುಂಬ ದಿನ ಆಗೋಗಿತ್ತು ವೀಡಿಯೋ ಮಾಡೋಕ್ಕಾಗ್ತಾನೇ ಇಲ್ಲ. ಒಂದು ನನಗೆ ತುಂಬಾ ಹುಷಾರಿಲ್ಲ ಇವಾಗ. ಇದು ಏನು ಇಮ್ಯುನಿಟಿ ಕಡಿಮೆ ಆಗಿರೋದ್ರಿಂದ ಒಂದು ಸಿಂಪಲಾಗಿ ಇನ್ಫೆಕ್ಷನ್ ಥರ ಆಯಿತು. ಅದು ತುಂಬಾ ಪ್ರಾಬ್ಲಮ್ ಕೊಟ್ಬಿಡ್ತು ಫ್ರೆಂಡ್ಸ್. ಇನ್ನೂ ಕೂಡ ನಾನು ಸ್ವಲ್ಪ ಸುಧಾರಿಸ್ಕೊಂಡಿಲ್ಲ. ಅದರಿಂದ ಸುಮಾರು 15 ಡೇಸ್ 20 ಡೇಸ್ ಆಯಿತು ನನಗೆ ಹುಷಾರು ತಪ್ಪಿ. ಹೀಗೆ ಇದ್ರ ಮಧ್ಯದಲ್ಲಿ ನನ್ನ ಮಗ ಬೇರೆ ಟ್ರೈಪಾಡ್ ಏನಿದೆ ಅಲ್ವಾ, ಅದನ್ನು ಮುದ್ದಾಕ್ಬಿಟ್ಟ. ಒಂದ್ರ ಮೇಲೆ ಒಂದು. ಸುಮ್ಮನೆ ಮಕ್ಕಳಿರೋ ಮನೆಯಲ್ಲಿ ಏನು ಇಟ್ಕೊಳ್ಳೋದು ವೇಸ್ಟ್ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಅವನು ಈಗ ಮುದ್ದಾಗ್ತಾ ಅದು ವೇಸ್ಟು. ಈಗ ನನಗೆ ಇದರಿಂದ ಯಾವುದೇ ರೀತಿ ಇನ್ಕಮ್ ಕೂಡ ಇಲ್ಲ. ಸುಮ್ಮನೆ ಡಬಲ್ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇರಲಿ ಅಂತ ಹೇಳಿ ಒಂದು ಟ್ರೈಪಾಡ್ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮುದ್ದಾಕ್ಬಿಟ್ಟ. ನಾನು ಹೇಗೋ ಮೋಟಿವೇಟ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ. ನಾನು ಏನೋ ಇದು ಟೈಮ್ ಪಾಸ್ಗೋಸ್ಕರ ಏನು ಮಾಡ್ತಾಯಿಲ್ಲ. ನನಗೆ ಟೈಮ್ ಪಾಸ್ ಮಾಡೋ ಅಷ್ಟು ಟೈಮ್ ಕೂಡ ಇಲ್ಲ ಸದ್ಯಕ್ಕೆ. ಪಾಪುನ ಸ್ಕೂಲಿಗೆ ಕಳಿಸ್ದಾಗಿಂದ ನಂಗೆ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ರೆಸ್ಟ್ ತಗೊಳ್ಳೋಕೆ ಟೈಮ್ ಸಿಗೋದೇ ಹೆಚ್ಚಾಗ್ಬಿಟ್ಟಿದೆ. ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ತೀನಿ, ಅವ್ನು ರೆಡಿ ಮಾಡಿ ಕಳಿಸಿ. ಬೆಳಗ್ಗೆ ತಿಂಡಿ ಮಾತ್ರ ಅವ್ನು ರೆಡಿ ಮಾಡೋ ತನಕ ಆಗೋದು. ಯಾಕೆ ಅಂದರೆ ಅವನಿಗೆ ಮಿನಿಮಮ್ 1/2 ಅವರು ಮ್ಯಾಕ್ಸಿಮಮ್ 1 ಅವರ್ ಬೇಕು ಅವ್ನಿಗೆ ತಿಂಡಿ ತಿನ್ನಿಸ್ಲಿಕ್ಕೆ. ಅವನ ಕೆಲಸದಲ್ಲೇ ಬೆಳಗ್ಗೆ ಟೈಮ್ ಕಳೆದೋಗ್ಬಿಡುತ್ತೆ. ಅದಾದಮೇಲೆ ಇನ್ನು ಆಫ್ಟರ್ನೂನ್ ಅಷ್ಟರಲ್ಲಿ ನಾನು ಅವ್ನು ಕಳಿಸಿ ತಿಂಡಿ ಮಾಡಿ ಹಸ್ಬೆಂಡಿಗೆ ತಿಂಡಿ ಹಾಕ್ಕೊಟ್ಟು ಇನ್ನು ಪಾತ್ರೆ ತೊಳೆದು ಮನೇಲೇನಾದ್ರು ಕ್ಲೀನಿಂಗ್ ಕೆಲಸ ಅಥವಾ ಬಟ್ಟೆ ಕೆಲಸ ಇದ್ದರೆ ಅದನ್ನು ಮುಗಿಸೋ ಅಷ್ಟರಲ್ಲೇ ಮಧ್ಯಾಹ್ನ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಊಟ ಮಾಡ್ಕೊತೀನಿ. ಏನಾದರೂ ಸಾಂಬಾರು ಮಾಡಬೇಕಿದ್ರೆ ಮಾಡ್ತೀನಿ, ಇಲ್ವಾ ಸಂಜೆ ಅವ್ನು ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ಎತ್ತಿಟ್ಟು ಸೈಡ್ಗೆ ಬೇರೆ ಏನಾದರೂ ಮಾಡಿಬಿಟ್ಟು ನಾನು ಈ ಟೈಮಲ್ಲೂ ಸ್ನಾನ ಮಾಡೋಕ್ಕಾಗಲ್ಲ. ಇಲ್ಲ ಬೆಳಗ್ಗೆ ಮಾಡಬೇಕು, ಇಲ್ಲ ಸಂಜೆ ಅವನ್ನ ಕರ್ಕೊಂಡು ಬಂದಮೇಲೆ ಮಾಡಬೇಕು. ಹೋಗ್ತೀನಿ ನಾನೇ ಕರ್ಕೊಂಡು ಬರೋಕ್ಕೆ. ಸುಮಾರು 1 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಸ್ಕೂಲ್ಗೆ. ಈ ಕಡೆಯಿಂದ ನಡ್ಕೊಂಡು ಹೋಗ್ತೀನಿ, ಆ ಕಡೆಯಿಂದ ನಡ್ಕೊಂಡು ಬಂದು ಅವನ್ನ ಮನೆಯಲ್ಲಿ ಮಲಗಿಸ್ಬಿಡ್ತೀನಿ. ಅವನೇ ನಡ್ಕೊಂಡು ಬರ್ತಾನೆ. ಲಾಸ್ಟ್ ಇಯರೆಲ್ಲ ಎತ್ಕೊಳ್ಳಿ ಅಂತಿದ್ದ. ಇವಾಗ ಆ ರೀತಿ ಏನು ಹಠ ಮಾಡಲ್ಲ. ಅವನನ್ನು ಹಾಗೆ ಕರ್ಕೊಂಡು ಬಂದು ಮಲಗಿಸಿ ಅವನಿಗೆ ಫಸ್ಟ್ ಬಂದ ತಕ್ಷಣ ರಾಗಿ ಸರಿ ಮಾಡಿರ್ತೀನಿ, ಇಲ್ಲ ಮೊಟ್ಟೆ ಬೇಯಿಸಿಟ್ಟಿರ್ತೀನಿ, ಏನಾದರೂ ಒಂದು ಅವನಿಗೆ ಮಾಡಿಟ್ಟಿರ್ತೀನಿ. ಯಾಕೆ ಅಂದರೆ ಅವನು ಕರೆಕ್ಟಾಗಿ ಊಟ ಮಾಡಿರೋಲ್ಲ ಫ್ರೆಂಡ್ಸ್ ಸ್ಕೂಲಲ್ಲಿ. ಅದು ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಇನ್ನು ಅವನನ್ನು ಮಲಗಿಸಾದ್ಮೇಲೆ ನಂಗೆ ಸ್ವಲ್ಪ ನಿದ್ದೆ ಬಂತು ಅಂದರೆ ಮಲ್ಕೊತೀನಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಯಾಕಂದರೆ ನಡ್ಕೊಂಡು ಬಂದಿರ್ತೀನಲ್ಲ, ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದಕ್ಕೇ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ. ಮಲಗಿದ್ದು ಎದ್ದಾದಮೇಲೆ ಇನ್ನು ಟೀ ಇಟ್ಟು ಅವ್ನಿಗೆ ಹಾಲಿಟ್ಟು ಅವ್ನಿಗೆ ಮಖಾನ ಫ್ರೈ ಮಾಡೋಗಿದ್ರೆ ಅದು, ಇಲ್ಲ ಏನಾದರೂ ಒಂದು ಸಿಂಪಲಾಗಿ ಸ್ನ್ಯಾಕ್ಸ್ ಕೊಡ್ತೀನಿ. ಅವ್ನು ತಿಂತಾನೆ. ತಿಂದ ತಕ್ಷಣ ಅವನ್ನ ಹೋಮ್ವರ್ಕ್ ಬರೆಸೋಕ್ಕೆ ಕೂತ್ಕೋಬೇಕು. ಹೋಮ್ವರ್ಕ್ ಏನಾದ್ರು ಬರೆಸಲಿಲ್ಲ ಅಂದರೆ ಅವನು ಸರಿಯಾಗಿ ಬರೆಯಲ್ಲ ಫ್ರೆಂಡ್ಸ್. ಬರೀತಾನೆ, ಬರೀತಾನೆ ಆದರೆ
ಅವನು ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಅದು ಇದು ಆಟಾಡ್ತಾ ಹಂಗೆಲ್ಲ ಆಗಬಾರ್ದು. ಮಕ್ಕಳಿಗೆ ನೀಟಾಗಿ ಒಂದು ಕಡೆ ಫೋಕಸ್ ಇಟ್ಟು ಬರ್ಸ್ಬೇಕು. ಅದಕ್ಕೆ ಬರ್ಸೋಕ್ಕೆ ಕೂತ್ಕೊಬಿಡ್ತೀನಿ ನಾನು. ಬರ್ಸ್ಬಿಟ್ಟು ನೆಕ್ಸ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ, ನಾನು ಬೆಳಗ್ಗೆ ಹೊತ್ತೇ ಅಡುಗೆ ಮಾಡಿ ಇಟ್ಕೊಂಡ್ಬಿಟ್ರೆ, ಸಾಂಬಾರು ಒಂದಿದ್ದರೆ ರಾತ್ರಿಗೆ ರೈಸ್ ರೈಸು, ಮುದ್ದೆ ಬೇಕಾದರೆ ಮುದ್ದೆ, ಇಲ್ಲ ಚಪಾತಿ ಏನಾದರೂ ಬೇಕಾದರೆ ಅದನ್ನು ಮಾಡ್ಕೊಬೋದು. ನಾನು ಈ ರೀತಿ ಮಾಡಿಕೊಂಡ್ರೆ ಆಗಲ್ಲ ಅಂತ ಹೇಳಿ ಒಂದೊಂದು ದಿನ ಸಾಂಬಾರು ಮಾಡ್ತೀನಿ, ಒಂದೊಂದು ದಿನ ಮಾಡಿಬಿಟ್ಟು ನೆನ್ನೆ ಸಾಂಬಾರು ಇತ್ತಲ್ಲ ಅದನ್ನೇ ಊಟ ಮಾಡಿಕೊಂಡು ಸುಮ್ಮನೆ ಆಗೇ ಬಿಡ್ತೀನಿ. ಹಾಗೆ ತುಂಬ ದಿನ ಆಗಿದೆ ನನಗಂತೂ. ಅದರಲ್ಲೂ ಸ್ಕೂಲಿಗೆ ಕಳಿಸ್ದಾಗ ಟೈಮ್ ಸಿಗುತ್ತೆ ಅಂತೀವಿ, ಬಟ್ ತುಂಬಾ ಫ್ರೀಯಾಗಿ ಕೆಲಸ ಮಾಡ್ಬೋದು, ಫೋಕಸ್ಡಾಗಿ ಕೆಲಸ ಮಾಡ್ಬೋದು, ಅದಂತೂ ನಿಜ. ಬಟ್ ಅದು ಏನೋ ಮಕ್ಳ ಮೇಲೇ ಜ್ಞಾನ ಎಳೀತಾ ಇರುತ್ತೆ. ಅದರಲ್ಲೂ ಇವತ್ತು ಸ್ವಲ್ಪ ಅಳ್ತಾ ಹೊಟ್ಟೋದ. ಅವ್ನು ಹತ್ಬಿಟ್ರೆ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ಮಗು ಅಲ್ವಾ, ಅದಕ್ಕೇನು ಗೊತ್ತು. ತುಂಬಾ ಬೇಜಾರೇ ಆಗೋಯ್ತು ನನಗಂತೂ. ಇವತ್ತು ಹೋಮ್ವರ್ಕ್ನ ಸ್ವಲ್ಪ ಊರಿಗೆ ಹೊರ್ಟೋಗಿದ್ವಿ. ಊರಿಗೆ ಹೋಗಿ ಬೆಳಗ್ಗೆ ಬೇಗನೆ ಎದ್ದು ಬಂದಿದ್ದೀವಿ. ಹಂಗಾದ್ರೂ ಸ್ವಲ್ಪ ಹೋಮ್ವರ್ಕ್ ಬರೆಯೋಕ್ಕಾಗಲಿಲ್ಲ ಅವನು. ಅದಕ್ಕೆ ಅಳ್ತಾ ಹೊಟ್ಟೋದ. ತುಂಬ ಬೇಜಾರಾಗೋಯಿತು. ಸ್ವಲ್ಪ ಬೆದರಿಸ್ತಾರೆ, ಹೊಡಿತಾರೆ ಟೀಚರ್ಸು ಅನ್ನೋದು ಭಯದಲ್ಲಿ ಅವನು. ಬಟ್ ಹೊಡಿಬೇಡಿ ಅಂತ ನಾವು ಹೇಳಲಿಕ್ಕಾಗಲ್ಲ, ಯಾಕಂದರೆ ಕಲಿಯಲ್ಲ ಅವರು. ಸ್ವಲ್ಪನಾದರೂ ಬೆದರಿಸ್ಬೇಕು. ಅವ್ರು ಯಾರೂ ಹೊಡಿಯಲ್ಲ, ಬಟ್ ಎದುರಿಸ್ತಾರೆ. ಯಾಕೆ ಬರ್ದಿಲ್ಲ, ಏನು ಬರ್ದಿಲ್ಲ ಎಲ್ಲನೂ ಕೇಳ್ತಾರೆ. ಕೇಳಲೇಬೇಕಲ್ವ ಫ್ರೆಂಡ್ಸ್. ಇಲ್ಲಾಂದರೆ ಈ ನನ್ನ ಮಗ ಬಗ್ತಾರೆ ಹೇಳಿ. ಈಗಿನ ಕಾಲದ ಮಕ್ಕಳು ನಾವೇ ಬಗ್ತಿರ್ಲಿಲ್ಲ ಅಂತಾರಲ್ಲಿ ಇವ್ರು ಬಗ್ತಾರೆ. ಹಂಗಂತ ಹೇಳಿ ನಾನು ಅಷ್ಟು ಏನು ಅವ್ರ ಮೇಡಮ್ಗೆಲ್ಲ ಹೇಳೋಕ್ಕೆ ಹೋಗಲ್ಲ. ಸ್ವಲ್ಪ ಎದುರಿಸಿನೇ ಕಲೀಲಿ ಅಂತ ಹೇಳಿ ನಾನು ಸುಮ್ಮನಿದ್ದೀನಿ. ಬಟ್ ಆದರೆ ಅವ್ನು ಅಳೋದು ನೋಡಿ ತುಂಬಾ ಬೇಜಾರಾಗೋಯ್ತು. ಅದೇ ಮೂಡಲ್ಲಿ ಕೂತಿದ್ದೆ ಇವತ್ತು. ಏನು ಕೆಲಸ ಮಾಡಲಿಕ್ಕೆ ಮನಸ್ಸಾಗಿಲ್ಲ, ಸುಮ್ಮನೆ ಕೂತಿದ್ದೀನಿ ಊರಿಂದ ಬಂದು. ಅದರಲ್ಲೂ ನನಗೆ ಹುಷಾರಿಲ್ಲ ಅನ್ನಲ್ಲ, ಅದನ್ನು ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತನಾದರೂ ಹೇಳಲೇಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ಹರ್ಪೀಸ್ ಅಂತ ಹೇಳಿ ಇದು ಇನ್ಫೆಕ್ಷನ್ ಆಗಿರೋದು. ನನಗಿದೇ ಫಸ್ಟ್ ಟೈಮ್ ಆಗಿರೋದು. ಇದು ಒಂದು ಇಮ್ಯುನಿಟಿ ಕಮ್ಮಿ ಆಗೋದ್ರಿಂದ ಬರೋದು. ನಮ್ಮ ಏಜ್ನವ್ರಿಗೆ ಇದು ತುಂಬಾ ಕಡಿಮೆ ಅಂತ ಆಗೋದು. ಬಟ್ ನನಗೆ ಏನಕ್ಕಾಯಿತು ಏನು ಎತ್ತ ಒಂದು ಕೂಡ ಗೊತ್ತಿಲ್ಲ. ಸಡನ್ಲಿ ನನಗೆ ಸ್ಕಿನ್ನೆಲ್ಲ ಒಂಥರ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊಂಟದಿಂದ ಕೆಳಗಡೆ ಒಂದು ಸೈಡು, ಲೆಫ್ಟ್ ಸೈಡ್ ತೊಡೆಗೆಲ್ಲ. ನಾನು ಏನೋ ಪೇಯ್ನು ನಾರ್ಮಲಾಗಿ ಸೊಂಟ ನೋವು ಬರುತ್ತಲ್ಲ ಅದು ಅಂತ ಹೇಳಿ ಸುಮ್ಮನಿದ್ದೆ. ಆಮೇಲೆ ಏನಾಯ್ತು, ಎಲ್ಲೆಲ್ಲಿ ಪೇಯ್ನ್ ಬಂದಿತ್ತು ಅಲ್ಲೆಲ್ಲ ರ್ಯಾಷಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಎಷ್ಟು ರ್ಯಾಷಸ್ಸು ಅಂದರೆ ಒಂದು ಸುಮಾರು ಅಗಲ ಇತ್ತು ರ್ಯಾಷಸ್ಸು. ಅದ್ರ ಮೇಲೆಲ್ಲ ಬೇವು ಸೋಲೆಗಿಂತ ಸ್ವಲ್ಪ ದೊಡ್ಡದಾಗಿ ಸಿಡುಬು ಬರುತ್ತಲ್ಲ, ಆ ರೀತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೆವಿ ಪೇಯ್ನು. ಈ ಥರ ಪೇಯ್ನು ಯಪ್ಪ, ನನಗೆ ಇದೇ ಫಸ್ಟ್, ಬೇರೆ ನನಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನು. ಅದನ್ನು ವಿತಿನ್ 72 hours ಒಳಗಡೆ ತೋರಿಸ್ಕೊಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಅದು ಜಾಸ್ತಿ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಎಲ್ಲೆಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಅಲ್ಲೆಲ್ಲ ನರ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಭಯ ಆಯಿತು, ನನಗೆ ಮಲ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಬಟ್ಟೆ ಟಚ್ ಆದರೆ ಇರಿಟೇಷನ್ ಆಯ್ತಿತ್ತು. ಅಷ್ಟು ಪೇಯ್ನು ಫ್ರೆಂಡ್ಸ್. ಅದು ಸ್ಕಿನ್ನೆಲ್ಲ ತುಂಬಾ ಟೆಂಡರ್ ಆಗಿಬಿಟ್ಟಿರುತ್ತೆ ಸ್ಕಿನ್ನು ಅಂತಲೇ ಹೇಳ್ಬೋದು. ಅದಕ್ಕೇನು ಅಂದರೆ ಫಸ್ಟು ಹೋಗಿ ಬೇಗ ತೋರಿಸ್ಕೊಳ್ಳೋಣ ಅಂತ ಹೇಳಿ ತೋರಿಸ್ದೆ. ಅವರು ಹೀಗೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಆ್ಯಂಟಿಬಯೋಟಿಕ್ನ 3 days ಕೋರ್ಸ್ಗೆ ಕೊಟ್ಟರು. ಫಸ್ಟು ಅದನ್ನು ಕಂಪ್ಲೀಟಾಗಿ ತಗೊಂಡೆ. ದಿನಕ್ಕೆ 4 ಟ್ಯಾಬ್ಲೆಟು ಮತ್ತು ಪೇಯ್ನ್ ಕಿಲ್ಲರ್ 1-2 ಎಕ್ಸ್ಟ್ರಾ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಒಂದಷ್ಟು ಎಕ್ಸ್ಟ್ರಾ. ತುಂಬಾ ನನ್ನ ಲೈಫಲ್ಲೇ ನನ್ನ ಪ್ರೆಗ್ನೆನ್ಸಿಲೂ ಕೂಡ ಇಷ್ಟು ಟ್ಯಾಬ್ಲೆಟ್ ನುಂಗಿಲ್ಲ ಫ್ರೆಂಡ್ಸ್. ಅಷ್ಟು ಟ್ಯಾಬ್ಲೆಟ್ ಆಗೋಯಿತು. ಇಲ್ಲಿ ಯಾಕೋ ಸರಿ ಆಗಲಿಲ್ಲ ಅಂತ ಹೇಳಿ ಪೇಯ್ನ್ ಜಾಸ್ತಿ ಆಗೋಯಿತು. ರ್ಯಾಷಸ್ ವಾಸಿ ಆಯಿತು, ಪೇಯ್ನ್ ಜಾಸ್ತಿ ಆಗೋಯಿತು. ಅದಕ್ಕೇ ಮೈಸೂರಲ್ಲಿ ಹೋದೆ, ಮೈಸೂರಲ್ಲಿ ತೋರಿಸ್ದೆ. ಅವರು ಮತ್ತೆ 5 daysಗೆ ಆ್ಯಂಟಿಬಯೋಟಿಕ್ ಕೊಟ್ಟರು. ಅದು ಯಪ್ಪ ದನದ ಮಾತ್ರೆ ಇದ್ದಂಗಿತ್ತು. ಅದೆಲ್ಲ ಕಂಪ್ಲೀಟ್ ಮಾಡಾದಮೇಲೆ ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಬಟ್ ಯಾಕೋ ಮೊದಲು ಥರ ಕಂಫರ್ಟಬಲಾಗಿಲ್ಲ ಸ್ಕಿನ್ನು. ಒಂಥರ ಏನಾದರೂ ಟಚ್ ಆದರೆ, ನನ್ನ ಮಗ ಏನಾದರೂ ಜೋರಾಗಿ ಮುಟ್ಬಿಟ್ರೆ ನೋವಾದಂಗೆ ಆಗುತ್ತೆ. ಬಟ್ ಓಕೆ, ಆದಷ್ಟು ಬೇಗ ತೋರಿಸ್ಕೊಂಡಿದ್ದಕ್ಕೆ ಓಕೆ. ಇದು ಸ್ವಲ್ಪ ಲೇಟ್ ಮಾಡಿದ್ರೂ ಎಲ್ಲೆಲ್ಲಿ ಹೋಗುತ್ತೆ ಅದು ಅಲ್ಲೆಲ್ಲ ನರ ಡ್ಯಾಮೇಜ್ ಆಗುತ್ತೆ. ತುಂಬ ಪೇಯ್ನ್ ಬರುತ್ತೆ, ವರ್ಷಗಟ್ಟಲೆ ಪೇಯ್ನ್ ಇರುತ್ತಂತೆ ಫ್ರೆಂಡ್ಸ್. ಅದಕ್ಕೇ ಆದಷ್ಟು ಬೇಗ ನಾವು ಯಾವುದನ್ನು ತೋರಿಸ್ಕೊಂಡ್ಬಿಡ್ಬೇಕು. ತಡ ಮಾಡ್ತಾ ಹೋದಷ್ಟು ನಮಗೇ ಕಷ್ಟ ಅಲ್ವಾ. ಇವತ್ತೆಲ್ಲ ಇದೇ ಆಗೋಯ್ತು ಫ್ರೆಂಡ್ಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಷ್ಟು ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಾನು ಇಲ್ಲಿ ಎಗ್ ಗ್ರೇವಿ ಎಲ್ಲ ಮಾಡಿಕೊಂಡು ತಿಂಡಿಗೆಲ್ಲ ಹಾಕ್ಕೊಟ್ಟೆ. ಭಾನುವಾರ ಬೆಳಗ್ಗೆ ತನಕ ಮಾಡಿದೆ ವ್ಲಾಗ್ನ ಅಷ್ಟೇ. ಅದು ಮತ್ತೆ ಅಲ್ಲಲ್ಲಿ ಕಟ್ಟಾಗೋಯ್ತು. ಚಪಾತಿ ಜೊತೆ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.